ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಯಾರನ್ನು ನುಂಗಲಿ ಎಂದು ಸೈತಾನನು ಹುಡುಕುತ್ತಿದ್ದಾನೆ. ಅಂದರೆ ಈ ಲೋಕದಲ್ಲಿ ಇರುವಂಥ ಮಾನವರನ್ನು ಅನೇಕರನ್ನು ಅವನು ನುಂಗಿದ್ದಾನೆ, ಮತ್ತೆ ಹುಡುಕ್ತಾ ಇದ್ದಾನೆ. ಯಾರನ್ನು ಹುಡುಕ್ತಾ ಇದ್ದಾನೆ? ಒಂದು ಸಾರಿ ಈ ವಚನವನ್ನು ನಾವು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅಂದರೆ ಸಿಂಹವು, ಗರ್ಜಿಸುವ ಸಿಂಹವಿದೆ ನೋಡಿ, ಅಲ್ಲಲ್ಲಿ ಬೇಟೆಯಾಡೋದಕ್ಕೆ ಅದು ಹುಡುಕ್ತಾ ಇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಲೋಕದಲ್ಲಿ ಇದ್ದಂಥ ಮಾನವರನ್ನು ಆಲ್ರೆಡಿ ತನ್ನ ಹತೋಟಿಗೆ ತಗೊಂಡಿದೆ. ಸೈತಾನ್ ಏನು ಮಾಡಿದ್ದಾನಪ್ಪ ಅಂತ ನೋಡುವಾಗ, ಲೋಕದಲ್ಲಿ ಇದ್ದಂಥ ಮಾನವರನ್ನು ನುಂಗಿದೆ. ಅದು ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಚನ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಅಂದರೆ ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನಂದರೆ, ಲೋಕದಲ್ಲಿದ್ದಂಥ ಮಾನವರನ್ನ, ಲೋಕದಲ್ಲಿದ್ದಂಥ ಅರಸರನ್ನು ಏನು ಮಾಡಿದ್ದಾನಂತ ಇರುತ್ತೆ ಈ ಮಾತಿನಲ್ಲಿ ಅಂತ ನೋಡುವಾಗ ಮತ್ತೊಂದು ಸಾರಿ ಗಮನಿಸೋಣ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸಿಗೆ ಬಂದವರಿಗೆ ಕೊಡುತ್ತೇನೆ ಅಂದಾಗ, ಟೋಟಲ್ ಭೂಲೋಕದಲ್ಲಿದ್ದಂಥ ಅರಸರು, ಅಧಿಕಾರಿಗಳು, ಚಕ್ರವರ್ತಿಗಳು, ಇವರೆಲ್ಲರೂ ಕೂಡ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಯಾರಿಗೆ ಒಳಪಟ್ಟಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಒಳಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ರೀ. ಯಾರಿಗೆ ಒಳಪಟ್ಟಿದ್ದಾರೆ? ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನನಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೈತಾನನಿಗೆ ದಾಸರಾಗಿದ್ದಾರೆ. ಸೈತಾನನಿಗೆ ಗುಲಾಮರಾಗಿದ್ದಾರೆ. ಏನದು, ಹೇಗೆ ಅಂತ ನೋಡುವಾಗ, ಸೈತಾನನ ರಾಜ್ಯ ಕತ್ತಲೆಯ ಸಾಮ್ರಾಜ್ಯ. ಕತ್ತಲೆಯ ರಾಜ್ಯದಲ್ಲಿ ಇವರೆಲ್ಲರನ್ನ ಮರುಳು ಮಾಡಿ ಸೇರಿಸ್ಕೊಂಡಿದ್ದಾನೆ. ಇವಾಗ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದರು. ಯಾತಕ್ಕಾಗಿ ಬಂದರು? ಅವರು ಉದ್ದೇಶವೇನು ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ 17ನೇ ವಚನವನ್ನು ನೋಡೋಣ ಪ್ರಿಯರೇ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಅಂದರೆ ಲೋಕದಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದಬೇಕು. ದೇವರು ಲೋಕವನ್ನು ಪ್ರೀತಿಸ್ತಾ ಇದ್ದಾರೆ. ಲೋಕವನ್ನು ಪ್ರೀತಿಸುವಂಥ ದೇವರು ಈ ಜಗತ್ತನ್ನು ಉಂಟು ಮಾಡಿದ್ದಾರೆ ಪ್ರಿಯರೇ. ಜಗತ್ತನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಯಾತಕ್ಕಾಗಿ ಕಳಿಸಿಕೊಟ್ಟಿದ್ದಾರಪ್ಪ ಅಂತ ನೋಡುವಾಗ ಪ್ರೀತಿ. ಇದರಿಂದ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಪ್ರತಿ ಮನುಷ್ಯನಿಗೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡಬೇಕು. ಅಂದರೆ ಲೋಕದಲ್ಲಿ ರಕ್ಷಣೆ ಇಲ್ವಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಲೋಕದಲ್ಲಿ ಇದ್ದಂಥ ಜನ ಕತ್ತಲೆಯ ಸಾಮ್ರಾಜ್ಯದಲ್ಲಿದ್ದಾರೆ, ಅಂಧತ್ವದಲ್ಲಿದ್ದಾರೆ. ದೇವರು ಯಾರೋ ಗೊತ್ತಿಲ್ಲ, ದೇವರ ಉದ್ದೇಶಗಳೇನೋ ಗೊತ್ತಿಲ್ಲ.
ಮಾನವನಾಗಿ ಯಾಕೆ ಹುಟ್ಟಿದ್ದೇನೇನೋ ಅಂತ ಸಂಗತಿ ಪ್ರಪಂಚಕ್ಕೆ ಅರ್ಥ ಆಗಲಿಲ್ಲ. ಮಾನವನಾಗಿ ಹುಟ್ಟೋದಕ್ಕೆ ಮುಖ್ಯ ಉದ್ದೇಶ ಏನು ಪ್ರಪಂಚಕ್ಕೆ ಅರ್ಥ ಆಗಲಿಲ್ಲ. ದೇವರು ಯಾರು ಎನ್ನುವುದು ಅರ್ಥ ಆಗಲಿಲ್ಲ. ದೇವರ ಉದ್ದೇಶ ಏನು ಎಂಬುದು ಅರ್ಥ ಆಗಲಿಲ್ಲ. ಮಾನವನಾಗಿ ನಾನು ಯಾಕೆ ಹುಟ್ಟಿದ್ದೇನೆ ಅನ್ನುವಂಥದ್ದು ಅರ್ಥ ಆಗಲಿಲ್ಲ. ಪಾಪ ಅಂದರೆ ಏನು ಈ ಲೋಕಕ್ಕೆ ಅರ್ಥ ಆಗಲಿಲ್ಲ. ರಕ್ಷಣೆ ಅಂದರೆ ಏನು ಈ ಲೋಕಕ್ಕೆ ಅರ್ಥ ಆಗಲಿಲ್ಲ. ಅರ್ಥ ಆಗದೇ ಇದ್ದಂಥ ಈ ಲೋಕಕ್ಕೆ ಅರ್ಥವನ್ನು ತಿಳಿಸೋದಕ್ಕೆ, ಅರ್ಥವನ್ನು ತಿಳಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ನಿತ್ಯ ಜೀವವನ್ನು ಕಲ್ಪಿಸಿಕೊಡೋದಕ್ಕೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನ ಕಳಿಸ್ಕೊಟ್ಟಿದ್ದಾನೆ. ಅಂದರೆ ಈ ಲೋಕ ನೋಡುವಾಗ ಅಂಧತ್ವದಲ್ಲಿದೆ, ಕತ್ತಲೆಯ ಸಾಮ್ರಾಜ್ಯದಲ್ಲಿದೆ. ಕತ್ತಲೆಯ ಸಾಮ್ರಾಜ್ಯದಲ್ಲಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಸೈತಾನನಿಗೆ ಒಳಪಟ್ಟಿದ್ದಾರೆ, ದುರಾತ್ಮನಿಗೆ ಒಳಪಟ್ಟಿದ್ದಾರೆ. ದುರಾತ್ಮನಿಗೆ ಒಳಪಟ್ಟಿರುವುದರಿಂದ, ಅಂಧಕಾರದಲ್ಲಿ ಇರುವುದರಿಂದ ಇವರೆಲ್ಲರನ್ನು ಬಿಡಿಸಿ ರಕ್ಷಣೆ ಮಾರ್ಗದಲ್ಲಿ ಸೇರಿಸಬೇಕು. ರಕ್ಷಣೆ ಮಾರ್ಗದಲ್ಲಿ ಅದು ಹೇಗೆ ಸಾಧ್ಯವಾಗುತ್ತೆ? ಅಂಧಕಾರದಲ್ಲಿದ್ದಂಥ ಜನರನ್ನು ಹೇಗೆ ಬಿಡಿಸೋಕ್ಕಾಗತ್ತೆ ಅಂತ ನೋಡುವಾಗ ದೇವರ ವಾಕ್ಯದ ಮೂಲಕ. ಈ ವಾಕ್ಯವನ್ನು ಸಾರಿದಾಗ ಆ ವಾಕ್ಯವು ಅಂಧಕಾರದಲ್ಲಿದ್ದಂಥ ಜನರಿಗೆ ತಿಳಿದಾಗ, ಆ ಜನರ ಹೃದಯದಲ್ಲಿ ಈ ಬೆಳಕಿನ ವಾಕ್ಯವು ಕೇಳಿದಾಗ ಆ ಅಂಧಕಾರದಲ್ಲಿದ್ದಂಥ ಜನ ಬೆಳಕಿನ ಮಾರ್ಗದಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರೂ ಇಷ್ಟಪಡಲ್ಲ, ಕೆಲವರು ಇಷ್ಟಪಡ್ತಾರೆ. ಇಷ್ಟಪಟ್ಟು ನನಗೆ ದೇವರು ಬೇಕು, ನನಗೆ ಬೆಳಕು ಬೇಕು, ನನಗೆ ಬೆಳಕಿನ ಜ್ಞಾನ ಬೇಕು, ನನಗೆ ನಿತ್ಯ ಜೀವ ಬೇಕು ಅಂತೇಳಿ ಕೆಲವರು ಮಾತ್ರ ಬರ್ತಾರೆ. ಆ ಕೆಲವರಿಗೆ ನಿತ್ಯ ಜೀವ ಸಿಗುತ್ತೆ. ಯಾವಾಗ ದೇವರ ಬೆಳಕಿನ ಮಾರ್ಗದಲ್ಲಿ ಬರ್ತಾರೋ ಅವರನ್ನು ನುಂಗಬೇಕು ಎಂದು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂತೇಳಿ ಹುಡುಕ್ತಾ ಇದ್ದಾನೆ. ಯಾರನ್ನು ಹುಡುಕ್ತಾ ಇದ್ದಾನೆ? ಯಾರು ಭಕ್ತರಿದ್ದಾರೋ ಅವರನ್ನು. ಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಇವಾಗ ಅವನ ಹತೋಟಿಯಲ್ಲಿ ಇದ್ದಂಥ ಮಾನವರು, ಅವನ ಹತೋಟಿಯಲ್ಲಿ ಇದ್ದಂಥ ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಮಾನವರು ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಬರ್ತಾರೆ ನೋಡಿ. ಬಂದಂಥ ಇವರನ್ನು ಮತ್ತೆ ಹುಡುಕಿ ನುಂಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ನೀವು ರಕ್ಷಣೆ ಮಾರ್ಗದಲ್ಲೇ ಬಂದಿದ್ದೀರಾ, ನೀವು ಭಕ್ತಿ ಮಾರ್ಗದಲ್ಲಿದ್ದೀರಾ, ನೀವು ಯೇಸು ಕ್ರಿಸ್ತರನ್ನ ನಂಬಿ ಜೀವಿಸ್ತಾ ಇದ್ದೀರಾ, ಹಾಗಾದರೆ ನಿಮ್ಮನ್ನು ನುಂಗೋದಕ್ಕೆ ಸೈತಾನನು ಪ್ರಯತ್ನ ಮಾಡ್ತಾ ಇರ್ತಾನೆ, ಹುಡುಕುತ್ತಾ ಇರ್ತಾನೆ. ನೀವು ನಿಜವಾಗ್ಲೂ ವಾಕ್ಯಾನುಸಾರವಾಗಿ ಭಕ್ತಿಯಲ್ಲಿದ್ದೀರಾ? ನೀವು ನಿಜವಾಗ್ಲೂ ವಾಕ್ಯಾನುಸಾರವಾಗಿ ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಹಾಗಾದರೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಅಂದರೆ ನಿನ್ನನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ. ಆದ್ದರಿಂದ ನೀವು ಜಾಗ್ರತೆ ಪಡಬೇಕು, ದೇವರಿಗೆ ಒಳಪಡಬೇಕು, ಸೈತಾನನನ್ನು ಎದುರಿಸಬೇಕು, ಸೈತಾನನನ್ನು ಗೆಲ್ಲಬೇಕು. ಅವನೇನು ನಿನ್ನನ್ನು ನುಂಗೋದಕ್ಕೆ ಹುಡುಕ್ತಾ ಇದ್ದಾನೆ. ಮತ್ತು ನೀನೇನು ಮಾಡಬೇಕು? ಯೇಸು ಕ್ರಿಸ್ತರಿಗೆ ಒಳಪಡಬೇಕು. ಯೇಸು ಕ್ರಿಸ್ತರಿಗೆ ಒಳಪಟ್ಟು ವಿಧೇಯರಾಗಿ ಸರ್ವಾಂಗ ಕವಚವನ್ನು ಧರಿಸಿಕೊಂಡು ಅವನನ್ನು ನೀನು ಗೆಲ್ಲಬೇಕು. ಗೆಲ್ಲಬೇಕಾದರೆ ಸರ್ವಾಂಗ ಕವಚಗಳು ನಿನಗೆ ಇರಬೇಕು. ಸರ್ವಾಂಗ ಕವಚಗಳು ಅಂದರೆ ದೇವರು ಕೊಡುವಂಥ ಸರ್ವ ಆಯುಧಗಳು ನಿನ್ನಲ್ಲಿರಬೇಕು. ಸರ್ವ ಆಯುಧಗಳೇನಪ್ಪ ಅಂತ ನೋಡುವಾಗ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂತೆ ಈ ಜ್ಞಾನ ಇದೆಯಲ್ಲ, ಈ ಜ್ಞಾನವನ್ನು ನೀನು ಓದಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ವಿಧೇಯರಾಗಬೇಕು. ಸೈತಾನನನ್ನು ನೀನು ಗೆಲ್ಲಬೇಕು. ಅವನೇನು ನಿನ್ನನ್ನು ನುಂಗೋದಿಕ್ಕೆ, ಮತ್ತು ನೀನು ಅವನನ್ನು ಗೆಲ್ಲಬೇಕು. ಅವನನ್ನು ಗೆಲ್ಲಬೇಕು. ಅವನನ್ನು ಗೆದ್ದರೆ, ಲೋಕವನ್ನು ಜಯಿಸಿದರೆ, ಆಮೇಲೆ ಸತ್ತೋದರೆ ನಿತ್ಯ ಜೀವ ಸಿಗುತ್ತೆ, ಪರಲೋಕದಲ್ಲಿ ಜಾಗ ಸಿಗುತ್ತೆ. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಆದ್ದರಿಂದ ಜಾಗ್ರತೆ ಪ್ರಿಯರೇ, ಪ್ರತಿಯೊಬ್ಬರು ಜಾಗ್ರತೆ. ದೇವರ ಧ್ಯಾನದಲ್ಲಿರೋಣ, ಪ್ರಾರ್ಥನೆಯಲ್ಲಿರೋಣ, ದೇವರ ಸೇವೆ ಮಾಡೋಣ, ದೇವರ ಪ್ರೀತಿ ಸಮಾಜಕ್ಕೆ ಹಂಚಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಪರಲೋಕಕ್ಕೆ ಸೇರಿಕೊಳ್ಳೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ನಿಮ್ಮ ಸೇವೆಯಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.